ನಮ್ಮ ತಂಡದಿಂದ ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಒಂದು ಉದ್ದೇಶ ಹೇಳ್ಬಿಡೋಣ. ಇದು ಈಗಾಗಲೇ ನಾವು ಸೀಟೆಡ್ ಸಿನಿಮಾ ಟೀಸರ್ ಆಗಿರ್ಬೋದು, ಅದನ್ನು ನಾವು ವ್ಲಾಗ್ 1 ಅಂತ ಕರಿದ್ವಿ, ದ ಲೂಪ್. ಅದಾದಮೇಲೆ ಒಂದೆರಡು ಹಾಡುಗಳನ್ನ ರಿಲೀಸ್ ಮಾಡಿದ್ವಿ. 3ಕ್ಕೂ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ. ಜನ ಅದರದ ರೀಲ್ಸ್ ಮಾಡಿ ಹಾಕ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಜೊತೆಗೆ ಅದನ್ನು ತಲುಪಿಸೋದಕ್ಕೆ ನಿಮ್ಮ ಒಂದು ಬೆಂಬಲ ತುಂಬಾ ಇತ್ತು. ಅದಕ್ಕೆ ಧನ್ಯವಾದ ಹೇಳ್ತಾ ಇವತ್ತು ನಾವು ಈ ಒಂದು ಮೀಟಪ್ ಮಾಡ್ತಿರುವಂಥ ಮುಖ್ಯ ಉದ್ದೇಶ ಏನಂತ ಅಂದರೆ, ಸೀಟೆಡ್ ಸಿನಿಮಾದ ಇನ್ನೊಂದು ಹಾಡು ಇವತ್ತು ರಿಲೀಸ್ ಆಗಿದೆ. ಹಾಡಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ. ಐ ಥಿಂಕ್ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಲೈಫ್ ಒಂದೊಂದು ಟೈಮಲ್ಲಿ ಖಾಲಿ ಇದೆ ಅಂತ. ನಂಗೆ ಬೆಳಗ್ಗೆ ಥರ ಅನ್ನಿಸ್ತಾ ಇತ್ತು, ನಾನು ಲೈಫಲ್ಲಿ ಏನೂ ಮಾಡ್ತಾನೆ ಇಲ್ಲ ಅಂತ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಯಾಕೋ ಲೈಫ್ ಖಾಲಿ ಆಗಿಬಿಟ್ಟಿದೆ, ನಾವೇನೋ ಸಾಧನೆ ಮಾಡ್ತಾ ಇಲ್ಲ, ನಾವೇನೋ ಕೆಲಸ ಮಾಡ್ತಾ ಇಲ್ಲ, ನಾವೇನೋ ದುಡ್ಡು ಮಾಡ್ತಿಲ್ಲ ಅನ್ನೋ ಒಂದು ಸಂದರ್ಭ ಬಂದೇ ಬರುತ್ತೆ. ಸೊ ನಮ್ಮ ಸಿನಿಮಾದಲ್ಲಿ ನಾನೊಬ್ಬ ವ್ಲಾಗರ್ ಆಗಿ ರೆಪ್ರೆಸೆಂಟ್ ಆಗಿದ್ದೀನಿ. ಒಬ್ಬ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಅವ್ರದ್ದೇ ಆದ ಒಂದು ಸ್ಟ್ರಗಲ್ನ ತೋರಿಸ್ತಾ ಹೋಗ್ತೀವಿ. ಸೊ ಈ ಸಿನಿಮಾದಲ್ಲಿ ವ್ಲಾಗರಿನ ಒಂದು ಸ್ಟ್ರಗಲ್ನ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಸಾಂಗ್ ಬೇಕಾಗಿತ್ತು ನಮಗೆ. ಯೂಶಲಿ ಅವರು ಒಬ್ಬ ವ್ಲಾಗರ್ ಹೆಸರು ಮಾಡೋದಕ್ಕೆ ಅಂತ ಏನೆಲ್ಲ ಪ್ರಯತ್ನ ಪಡ್ತಾರೆ, ಟ್ರಾಲ್ ಆಗ್ತಾರೆ, ಕೆಲವು ಜೊತೆ ಬೈಸ್ಕೊಳ್ತಾರೆ, ಮನೆಯವ್ರ ಹತ್ರನೂ ಬೈಸ್ಕೊಳ್ತಾರೆ, ಫ್ರೆಂಡ್ಸ್ ಹತ್ರ ಬೈಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದಾಗ ನಮ್ಮ ಸಿನಿಮಾಲಿ ಒಂದು ಅದ್ಭುತವಾದ ಹಾಡು ಬೇಕಾಗಿತ್ತು. ಆ ಹಾಡನ್ನು ಕಟ್ಕೊಟ್ಟವರು ಆಕಾಶ್ ಪರ್ವ ಅವರು, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಅದ್ಭುತವಾದ ಹಾಡುಗಳನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಜೊತೆಗೆ ಅದಕ್ಕೆ ಸಾಹಿತ್ಯ ಬರೆದವರು ನನ್ನ ನೆಚ್ಚಿನ ಸಾಹಿತಿ ಅಂತ ಹೇಳ್ಬೋದು. ಅಂದರೆ ಮುಂಚೆ ಎಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ಬೇಕಾದ್ರೆ ಸಾಹಿತಿಗಳಿಗೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇತ್ತು. ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಸಿನಿಮಾ ಬಂದು ನೋಡೋರಿದ್ರು. ಸೊ ಈಗ ಹಿಂಗಾಗಿದೆ ಅಂದರೆ ಇವರು ಹಾಡು ಬರ್ತಿದ್ದಾರೆ ಅಂದರೆ ಕೇಳೋಣ ಅಂತ ಅಂದ್ಕೊಳ್ತಾರೆ. ಸೊ ಅವ್ರ ಹೆಸರು ನಾಗಾರ್ಜುನ್ ಶರ್ಮಾ ಅಂತ. ನನ್ನ ಸ್ನೇಹಿತರು, ಒಳ್ಳೆ ಕ್ರಿಕೆಟರ್, ಜೊತೆಗೆ ಒಳ್ಳೆ ಸಾಹಿತಿ. ನೀವು ನೋಡ್ತಿರೋದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಹಾಡು ಬರ್ದಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮಗೂ ನಮ್ಮ ಸಿನಿಮಾದಲ್ಲಿ ನಾಗಾರ್ಜುನ್ ಅವ್ರು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿ ಸೊ ಈ ಹಾಡನ್ನು ಬರ್ತಿದ್ದಾರೆ. ತುಂಬಾ ಮೋಟಿವೇಶನಲ್ ಸಾಂಗ್ ಇದು. ಸೊ ಇವತ್ತು ಈ ಒಂದು ಮೀಟಪ್ ಮಾಡ್ತಿರೋ ಮುಖ್ಯ ಉದ್ದೇಶ ಈ ಹಾಡಿನ ರಿಲೀಸ್. ಸೊ ಈ ಹಾಡಿನ ಹೆಸರು ಲೈಫು ಯಾಕೋ ಖಾಲಿ ಖಾಲಿ ಅಂತ. ಸೊ ಈ ಹಾಡು ರೆಡಿ ಇದೆ, ಒಂದು ಲಿರಿಕಲ್ ವಿಡಿಯೋ ಇದು. ಸೊ ಈ ಹಾಡನ್ನ ಎಲ್ಲ ವ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾ ಐ ಥಿಂಕ್ ಸಾಂಗ್ ರೆಡಿ ಇದೆ ಅಂತ ಅನ್ಸುತ್ತೆ. ಒಂದ್ಸರಿ ನೋಡ್ಕೊಂಬರೋಣ. ಓಕೆ, ಸೊ ಬರಲಿ ಲೈಫು ಯಾಕೋ ಖಾಲಿ ಖಾಲಿ ಡಿಸ್ಕಷನ್ ಮಾಡ. ಸೊ ನಮ್ಮ ತಂಡದವ್ರನ್ನ ಮೇಲ್ಕರೆಯಿಂದ ಸಮಯ ನಾನೊಂದು ಕೇಳಬೇಕಾಗಿತ್ತು. ನಿಂತ್ಕೊಂಡು ಮಾತಾಡಿದ್ರೆ ಓಕೆನಾ ಅಥವಾ ಕೂರ್ಬೇಕಾ, ಹೇಗೆ? ಕೂರ್ಬಹುದಾ? ಸ್ಟ್ಯಾಂಡಿಂಗ್ ಬೆಟ್ರಾ? ಸೊ 1 by 1 ಮಾಡೋಣ, ಅಲ್ಲ 1 by 1 ಕರೆಯೋಣ. ಓಕೆ, ಏನಂತ ಹೇಳಿದ್ರೆ, ಓಕೆ ನಾನು ಫಸ್ಟ್ ಆ್ಯಕ್ಚುಲಿ ಒಬ್ಬರನ್ನ ಕರೆಯೋಣ ಅಂದ್ಕೊಂಡೆ, ಬಟ್ ಆದರೆ ಈಗ ಸಮಯದ ಅಭಾವ, ಅವರು ಹೊರಡಲೇಬೇಕಾಗಿದೆ. ಹಾಗಾಗಿ ನಾನು ಫಸ್ಟ್ಗೆ ಈ ಸಾಂಗ್ಗೆ ಅದ್ಭುತವಾದ ಲಿರಿಕ್ಸ್ನ ಪೆನ್ ಮಾಡಿರುವಂಥ ನಮ್ಮ ನಾಗಾರ್ಜುನ್ ಶರ್ಮಾ ಅವ್ರನ್ನ ಸ್ಟೇಜಿಗೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ. ಎಲ್ರಿಗೂ ನಮಸ್ಕಾರ, ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಹೆಸರೇ ನಾವು ಇವಾಗ ಹೇಳ್ದಂಗೆ, ನನಗೆ ಚೇತನ್ ಸರ್ ಒನ್ ಲೈನ್ ನರೇಟ್ ಮಾಡಿದ್ರೆ, ಆ್ಯಕ್ಚುಲಿ ಇಟ್ಸ್ ಸೀಟೆಡ್ ಥ್ರಿಲ್ಲರ್ ಇದು. ಅದರ ಜೊತೆಗೆ ಈ ಟೀಮ್ ಒಳಗಡೆ ನಾನು ಒಳಗೆ ಬಂದಿದ್ದು ಹೇಗೆ ಅಂದರೆ, ಅದು ಜ್ಞಾಪಕ ಇದ್ದರೆ KCC ಮ್ಯಾಚ್ ದಿನ ನಾನು ಸಿದ್ದು ಸರ್ನ ಮೀಟ್ ಆಗಿದ್ದು. ಅಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾನು ಡೈರೆಕ್ಟರ್ ಸರ್ಗೆ ನಿಮ್ಮ ನಂಬರ್ ಕೊಡ್ತೀನಿ, ಆದಮೇಲೆ ಯು ಕ್ಯಾನ್ ಡಿಸ್ಕಸ್ ಫರ್ದರ್ ವಿತ್ ಹಿಮ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇದರ ಜರ್ನಿ ಶುರು ಆಯಿತು. ಆಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇನ್ನೊಂದು ಡ್ಯೂಟ್ ಇರ್ಬೋದಾ, ಇಲ್ಲ ಮೇ ಬಿ ಆರ್ ವಾಟ್ ಎವರ್ ದ ನಾರ್ಮ್ ಆಲ್ಬಮ್ ಏನು ನಾವು ಇದು ಮಾಡ್ತೀವಿ. ಸೊ ಬಂದು ಕೇಳಿದಾಗ ಇದು ವ್ಲಾಗರ್ಸ್ಗೆ ನಾವು ಮಾಡಬೇಕು, ಲಾಗರ್ಸ್ ಬೇಸಿಕಲಿ ಏನಾದರೂ ಇರ್ಬೋದು. ಸೊ ಇದನ್ನು ಹೇಗೆ ನಾವು ಯಾವ ಥರ ಅಂದರೆ ಇದನ್ನು ಮೋಟಿವೇಟ್ ಮಾಡಬೇಕಾ, ಇಲ್ಲ ಏನು ಫಿಲಾಸಫಿ ನಾವು ಹೇಳಬೇಕು ಅಂತ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತಲ್ಲ, ಹೊಸ ವಿಷಯ ಹೇಳಬೇಕು ಅಂದಾಗ ನಾವು ಅದಕ್ಕೆ ಸುಮ್ಮನೆ ವೇಗಾಗಿ ಏನೋ ಒಂದು ಹೇಳ್ಬಿಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಟಚ್ ಎವ್ರಿ ಒನ್. ಐದರ್ ಎಮೋಷ್ನಲಿ ಟಚ್ ಆಗಬೇಕು, ಇಲ್ಲ ಫನ್ ವಿಷಯದಲ್ಲಿ ಟಚ್ ಆಗಬೇಕು. ಸೊ ನಾವು ಎರಡೂ ತಂದರೆ ಹೆಂಗಿರುತ್ತೆ ಅಂತ ಎರಡೂ ಮಿಕ್ಸ್ ಮಾಡಿ ನಾವು ಈ ಸಾಂಗ್ಗೆ ಒಂದು ಹೊಸ ಶೇಪ್ ಅಂತ ನಾನು ಹೇಳಲ್ಲ, ಬಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್. ಇವತ್ತಿನ ಕಾಲೇಜ್ ಹುಡುಗರು ಕೇಳಿದ್ರೆ ಅವ್ರಿಗೂ ಒಂದಷ್ಟು ವರ್ಡ್ಸ್ಗಳಿರಬೇಕು. ಆ್ಯಂಡ್ ಫಿಲಾಸಫಿ ಪಾರ್ಟು ನನಗೆ ಯಾವಾಗಲೂ ಸಾಂಗ್ ಬರೀತೇನೆ, ಅದರಲ್ಲಿ ಏನೋ ಒಂದು ಅಂಡರ್ಲೈನ್ ಫಿಲಾಸಫಿ ನಾನು ಹೇಳಬೇಕು ಅಂತ ನನಗಿಷ್ಟ. ಸೊ ಎಲ್ಲ ಸೇರಿ ನಾವು ಲೈಫು ಯಾಕೋ ಖಾಲಿ ಖಾಲಿ ಅಂತ ಶುರು ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಈ ಲೈನ್ ಬಗ್ಗೆ ಕೇಳಬೇಕು. ಫಿಲಾಸಫಿ ಜೊತೆಗೆ ಸ್ವಲ್ಪ ಮಾಸಿ ಇದೆ ಎಲಿಮೆಂಟ್ ಇದು. ಕಾಲು ಇಳಿತಪ್ಪ ಲೋಕ, ನಾವು ಚೂರು ಯಾಮರ್ದ್ರು ಧೋಕ. ಇದನ್ನು ಹೇಗೆ ಅನಿಸಿ ಈ ಲೈನ್ ಬಗ್ಗೆ ನೀವೇನಾದ್ರು ಹೇಳೋದಿದ್ರೆ? ಅಂದರೆ ನನಗೆ ಏನಂದರೆ, ಈಗ ನಾವು ಸೋಷಿಯಲ್ ಮೀಡಿಯಾ ನೋಡೋದಾದರೆ ವಾಟ್ ಎವರ್ ದ ಕಂಟೆಂಟ್ ಎಲ್ಲದಕ್ಕೂ ಒಂದಷ್ಟು ಕಮೆಂಟ್ಸ್ ಅಂತ ನಾವೇನು ಕರಿತೀವಿ, ಒಂದಷ್ಟು ಏನೋ ನೆಗೆಟಿವ್ ಬರುತ್ತೆ, ಒಂದಷ್ಟು ಯಾರೋ ಪಾಸಿಟಿವ್ ಆಗಿ ಹೇಳ್ತಾರೆ. ಸೊ ಈ
ಲಾಗರ್ಸ್ ಕೂಡ ಇವತ್ತಿನ ದಿನದ ವಿಕಿಪೀಡಿಯಾ ಅವರೇ. ಅದಕ್ಕೆ ನಾನು ವಿಕಿಪೀಡಿಯಾ ಅಂತ ಹೇಳಬೇಕು ಅಂತ ಅನ್ಸು. ಯಾಕಂದರೆ ನಾವು ಇವಾಗ ಒಂದು ಹೊಸ ಜಾಗಕ್ಕೆ ಮೊದಲು ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಯಾರ್ಯಾರನ್ನೋ ಕೇಳಿಕೊಂಡು ಎಲ್ಲೆಲ್ಲೋ ಮ್ಯಾಪ್ ರೆಫರೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬಟ್ ಈಗ ನಾವು ಅವ್ರದ್ದು ಒಂದು 4-5 ರೀಲ್ ನೋಡ್ಬಿಟ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ದೇ ವಿಲ್ ಎಜುಕೇಟರ್ಸ್ ಎಲ್ಲ ದೇಶದ ಇರ್ಬೋದು, ಇಲ್ಲ ನಮ್ಮ ಸ್ಟೇಟ್ ಕೆಲವು ಪ್ಲೇಸ್ಗಳಿರ್ಬೋದು, ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದೊಂದೇ ವಿಷಯ ಅಲ್ಲ, ನಾವು ಇವಾಗ ಆಟೋ ರಿಲೇಟೆಡ್ ವಿಷಯ ಬೇಕು ಅಂದರೆ ನಮ್ಗೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸ್ಟಾಕ್ಸ್ ಬಗ್ಗೆ ಬೇಕು ಅಂದರೆ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಮೋಟಿವೇಶನ್ ಬಗ್ಗೆ ಬೇಕು ಅಂದ್ರೂ ಅವ್ರ ಹತ್ರ ಅವೈಲಬಲ್ ಇರುತ್ತೆ. ಸೊ ಎಲ್ಲ ವಿಷಯನೂ ಕವರ್ ಮಾಡ್ತಾ ಇದ್ದಾರೆ ಅವರು. ಸೊ ಅವರಲ್ಲೇ ಒಂದಷ್ಟು ದೇ ಹ್ಯಾವ್ ಕ್ರಿಯೇಟೆಡ್ ದೇರ್ ಓನ್ ಜಾನರ್ಸ್. ನಾನು ಈ ವಿಷಯದಲ್ಲಿ ಸಖತ್ತಾಗಿದ್ದೀನಿ, ಸೊ ಜನಕ್ಕೆ ಇದನ್ನು ನಾನು ರೀಚ್ ಮಾಡಿಸ್ತೀನಿ ಅಂತ. ಸೊ ಅದಕ್ಕೆ ದೇ ಆರ್ ಟುಡೇಸ್ ವಿಕಿಪೀಡಿಯಾ ಅಂತ ಹೇಳೋಣ ಅಂತ ನನಗೆ ಅನಿಸ್ತು. ಜೊತೆಗೆ ಕಮಿಂಗ್ ಫ್ರಮ್ ದೇರ್ ಆಡ್ಕೊಳ್ಳಿ, ಅವ್ರಿಗೂ ಕೂಡ ಎಷ್ಟೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಟ್ರೋಲ್ ಆಗ್ತಾ ಇರ್ತಾರೆ. ಅದರಿಂದ ಇನ್ನೊಂದಷ್ಟು ಹೊಸ ಕಂಟೆಂಟ್ ಕ್ರೇವಿಂಗ್ ಆಗಿರ್ತಾರೆ ಅವ್ರು ದಿನ ಬೆಳಗಾಗಿದ್ರೆ. ಸೊ ಅಂಥವ್ರಿಗೆ ನಾವೇ ಒಂದು ಕಂಟೆಂಟ್ ಕೊಟ್ಟಿದ್ವಿ. ಸೊ ಆ ಕಂಟೆಂಟ್ನ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡೋಣ. First of all, thank you Chetan sir, thank you Giridhar sir for the opportunity. ಆ್ಯಂಡ್ ಈ ಮೂವಿಗೆ ಅದೇ ಸಾಂಗ್ಸ್ ಮಾಡಬೇಕು ಅಂದರೆ ಫಸ್ಟು ಬರೀ ನನ್ನ ಮೇಲೆ ಡಿಪೆಂಡ್ ಆಗಲ್ಲ, ಇಡೀ ಟೀಮ್ ಡೆಡಿಕೇಟೆಡ್ ಆಗಿರಬೇಕು. ಸ್ಟೋರಿ ಆಗಿತ್ತು. ಆ್ಯಂಡ್ ಅದೇ ಥರ ಈಗ ನನ್ನ ಟ್ಯೂನ್ ಚೆನ್ನಾಗಿ ಕೇಳಿಸ್ಬೇಕು ಅಂದರೆ ಆ ಥರ ಲಿರಿಸಿಸ್ಟ್ ಸಿಗಬೇಕು. ಸೊ ನಾಗಾರ್ಜುನ್ ಶರ್ಮಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನೇನು ಸಾಂಗ್ ಮಾಡಿದ್ದೀನಿ ಅದಕ್ಕೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿದ್ದು ಸರ್. ಆ್ಯಂಡ್ ಇವ್ರ ಡೆಡಿಕೇಶನ್ ಅಂತೂ ಬೇರೆ ಲೆವೆಲ್ಲು. ಪಾಪ 5.1ಗೂ ಬರ್ತಾರೆ, ಎಡಿಟಿಂಗ್ ಕೂತ್ಕೋತಾರೆ, ಏನಾದ್ರು ಡಿಸ್ಕಷನ್ ಮಾಡೋಣ ಪ್ರಮೋಷನ್ ಅಂದಾಗೆಲ್ಲ ಪಾಪ ಹಿ ಈಸ್ ಆಲ್ವೇಸ್ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಥ್ಯಾಂಕ್ ಯು ಚೇತನ್ ಸರ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ವೆಂಕಿ ಅವರು, ಚಂದ್ರು ಅವರು, ಸಚಿನ್ ಅವರು, ಎಲ್ಲರೂ ಸೋ ಮಚ್ ಡೆಡಿಕೇಟೆಡ್. ಈ ಸಾಂಗ್ ಕಂಪೋಸ್ ಮಾಡುವಾಗ ವೆಂಕಿ ಆ್ಯಂಡ್ ಚೇತನ್ ಸರ್ ನಮ್ಮ ಸ್ಟುಡಿಯೋಲಿದ್ದರು. ಎಲ್ಲ ಫ್ರೇಸಸ್ಸು ಅವ್ರು ಸೆಲೆಕ್ಟ್ ಮಾಡಿದ್ದು. ಸರ್ ಗ್ರಾಫ್ ಹಿಂಗೆ ಹೋಗ್ಬೇಕು ಈ ಸಾಂಗು ಅದು. ಯಾಕೆಂದರೆ ನನಗೂ ನಾಗಾರ್ಜುನ್ ಶರ್ಮಾ ಅವ್ರು ಹೇಳ್ದಂಗೆ ಅವ್ರು ಲಿರಿಕಲ್ ಏನು ಹೇಳಿದ್ರು, ಮ್ಯೂಸಿಕಲ್ ಡಿಟ್ಟೋ ಕಾಪಿ ಪೇಸ್ಟ್ ಮಾಡ್ಬೋದು. ಚಾಲೆಂಜಿಂಗೆ ಈ ಥರ ಸಿಚುವೇಶನ್ಗೆ ಕಂಪೋಸ್ ಮಾಡೋದು. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಂಗ್ ಬಿಟ್ಟಿದ್ವಿ, ಒಂದು ಡುಯೆಟ್ ಸಾಂಗು, ಆಮೇಲೆ ಒಂದು ಇನ್ನೊಂದು ವಿಡಿಯೋ ಸಾಂಗ್. ಅದು ಆ್ಯಕ್ಚುಲಿ ಲೇಟ್ ಇದಾಯಿತು, ಬಟ್ ಅದೆರಡರಲ್ಲೂ ಡಿಫ್ರೆಂಟು. ಇದು ಇನ್ನೂ ಅದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಮೋಟಿವೇಶನ್, ಲವ್ವು, ಆಮೇಲೆ ಫನ್ ಇದಷ್ಟು ಮಿಕ್ಸ್ ಮಾಡಿರೋವಂಥ ಒಂದು ಸಾಂಗು. ಸೊ ಹೋಪ್ ನೀವೆಲ್ಲ ನೋಡಿದ್ರೆ ಖಂಡಿತ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದರಲ್ಲಿ ಬಿಫೋರ್ ಮಾಡಿದ್ರಲ್ಲಿ ಬೈಕ್ದು ಒಂದು ಸ್ಟೆಪ್ ಮಾಡಿದ್ವಿ, ಅದು ತುಂಬಾ ರೀಚ್ ಆಗಿತ್ತು. ಹಾಗೆ ಇದರಲ್ಲೂ ಒಂದು ಚಿಕ್ಕದಾಗಿ ಒಂದು ಹುಕ್ ಸ್ಟೆಪ್ ಮಾಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಇನ್ನು ಮುಂದಕ್ಕೆ ಅದೂ ಒಂದು ಸ್ವಲ್ಪ ಟ್ರೆಂಡ್ ಆಗಲಿ ಅಂತ ಮಾಡಿಸಿದ್ದೀನಿ. ಸೊ ಏನಕ್ಕೆ ಸಿಂಪಲ್ಲಾಗಿ ಇದೆ ಅಂತಂದರೆ ಎಲ್ಲ ಥರದವರು ಒಂದು ಹುಕ್ ಸ್ಟೆಪ್ನ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಒಂದು ಕ್ಯೂಟಾಗಿ ಮಾಡಿಸಿರೋ ಅಂಥ ಹುಕ್ ಸ್ಟೆಪ್ಪು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸರ್, ನೀವು ಮಾಡೋ ಎಲ್ಲ ಅಲ್ಲಿ ಬಂದ ಪ್ರೆಸ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿರೋದಕ್ಕೆ. ಆಮೇಲೆ ನಮ್ಮ ಚೇತು, ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆ್ಯಕ್ಚುಲಿ ಚೇತುಗೆ ನಾನು ಥ್ಯಾಂಕ್ಸ್ ಅನ್ಬೇಕು. ಅವರಿಂದನೇ ನನಗೆ ಲವ್ ಯು ಮುದ್ದು ಸಿಕ್ಕಿದ್ದು. ಅದು ನಾನು ಇದು 2ನೇ ಸಲ ಹೇಳ್ತಾ ಇರೋದಮ್ಮ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಾಂಗ್ ಬಗ್ಗೆ ಬರಬೇಕು ಅಂದರೆ ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ ಈ ಸಾಂಗ್ನ. ಅಂದರೆ ಆ ಲಿರಿಕ್ಗಾಗಿರ್ಬೋದು ಎಲ್ಲರಿಗೂ ಟೈಮ್ ಬಂದೇ ಬರುತ್ತೆ. ಮಾಮ್ ಆಲ್ರೆಡಿ ನಿನಗೆ ಬಂದಿದೆ, ನಮ್ಮ ಚೇತು ಆಗಲಿ ನಮ್ಮ ಸೀಟೇಜ್ ಟೀಮ್ ಅವ್ರಿಗೆ ಬಂದೇ ಬರುತ್ತೆ ಈ ಮೂವಿ. ಆಮೇಲೆ ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ. ಕ್ಯಾಪ್ಚರ್ ಅಂತೂ ನಾವು ತುಂಬ ನ್ಯಾಚುರಲಾಗಿ ಮಾಡಿದ್ದೀವಿ. ಇರೋ ನ್ಯಾಚುರಲ್ ಲೈಟಿಂದ ಆಗಿರ್ಬೋದು, ಪ್ರತಿಯೊಂದು ಬೇರೆ ಥರ ಪ್ಯಾಟ್ರನಲ್ಲಿ ನಮ್ಮ ರಘು ಮಾಸ್ಟ್ರು ತುಂಬ ನೀಟಾಗಿ ಪ್ರಾಪರಾಗಿ ಕೊರಿಯೋಗ್ರಾಫ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದಣ್ಣ. ಇದು 2ನೇ ಮೂವಿ. ಅಷ್ಟು ಥ್ಯಾಂಕ್ ಯು. ಶೀಘ್ರದಲ್ಲೇ ಹ್ಯಾಟ್ರಿಕ್ ಹೊಡಿತೀವಿ ಹೋಪ್ಫುಲಿ. ಆ್ಯಂಡ್ ನಾವು ಆ್ಯಕ್ಚುಲಿ ಕೇಳಲೇಬೇಕು, ನೀವು ಕೇಳ್ತಿರೋ ಬಿಡ್ತೀರೋ ನಾನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಈ ಸಾಂಗಲ್ಲಿ ನೀವು ಕ್ಯಾಮಿಯೋ ಮಾಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತಾರೆ? ಕ್ಯಾಮಿಯೋ ಅಂತ ಎಂತ ಇಲ್ಲ, ಏನಂದರೆ ಒಂದು ಶಾರ್ಟು ಫ್ಯಾನ್ ಆಗೇ ಮಾಡಿದ್ದೀನಿ. ಯಾಕಂದರೆ ನಾನು ಅವ್ನ ಫ್ಯಾನ್ ಆಗಿಬಿಟ್ಟೆ ಲವ್ ಯು ಮುದ್ದುಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ನಂತರ ಸೀಟೇಜ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸೊ ಐ ಆಮ್ ಯುವರ್ ಫ್ಯಾನ್ ಬಾಯ್. ಗೊತ್ತಿಲ್ಲ, ನಾನೇ ಬಿಲ್ಡಪ್ ತೊಗೊಂಬಿಟ್ಟೆ. ಬಟ್ ಫ್ಯಾನ್ ಬಾಯ್ ಆಗಿ ನಾನು ಮಾಸ್ಟ್ರು ಮಾಡಿದ್ದೀವಿ ಒಂದು ಶಾರ್ಟ್. ಇಲ್ಲ, ಬಟ್ ಆದ್ರೂ ದೀಪಕ್ ಅವರ ಕೆಲಸ ಅದ್ಭುತವಾಗಿದೆ. ಯಾಕಂದರೆ ನಾವು ಆಲ್ರೆಡಿ ಒಂದು ವರ್ಷನ್ ಚೆಕ್ ಮಾಡಿದ್ವಿ, ವಿಜುವಲ್ಸ್ ಸಖತ್ತಾಗಿದೆ. ನಮಸ್ಕಾರ. ಏನು ಹೇಳಬೇಕು, ಸಾಂಗ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಸಿದ್ದು ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನಮ್ಮ ಸೆಕೆಂಡ್ ಹೀರೋ ರಘು ಸರ್.
ಸಿದ್ದು ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಮೇ ಬಿ ಫುಲ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಮೇ ಬಿ ನೆಕ್ಸ್ಟ್ ಅವ್ರಿಗೆ ಹೀರೋ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು. ವಿ ಆರ್ ಆಲ್ ಎಕ್ಸ್ಪೆಕ್ಟಿಂಗ್ ದಟ್. ನಾನು ಮುಂಚೆನೇ ನೀವು ಆ ಮೂವಿ ಹೀರೋಯಿನ್ ಆಗ್ತೀರಾ, ಅವ್ರು ಹೀರೋ ಆದ್ರೆ? ನಿಮ್ಮನ್ನ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ಸರ್ ಹೀರೋ ನೋಡಿ ಫಿಲಮ್ ಮೇಕರ್ಸ್ ಜೋಕ್ಸ್ ಅಪಾರ್ಟ್. ಸರ್ ಅವರೇ ಹೀರೋನ್ ಆಗ್ತೀನಿ ಅಂತ ಹೇಳಿದ್ರೆ ಸರ್ ಪರವಾಗಿಲ್ಲ, ನಿಮ್ಗೊಂದು ಹಿಲ್ಸ್ ಹಾಕ್ಸೋಣ. ಓಕೆ ಪ್ಲೀಸ್ ಕಂಟಿನ್ಯೂ. ತುಂಬ ಇನ್ಸ್ಪೈರಿಂಗ್ ಆಗಿದೆ. ಲಿರಿಕ್ಸ್ ಆಗಿರ್ಬೋದು, ದ ವೇ ಲಿಂಕ್ ಮಾಡಿದಾರಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಪ್ರೊಫೆಷನ್ಸ್ನ, ಅದು ನನಗೆ ತುಂಬ ಇಷ್ಟ ಆಯಿತು. ಮೇ ಬಿ ಹೋಗ್ತಾ ಹೋಗ್ತಾ ತುಂಬ ಆಡಿಯನ್ಸ್ಗೆ ಅದು ಇನ್ನೂ ಇಷ್ಟ ಆಗುತ್ತೆ, ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಇವ್ರ ಮೊದಲನೇ ಸಿನಿಮಾ ಆಗಿದ್ರು ತುಂಬಾ ಬಂದಿರುವಂತಹ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ಪ್ರೀತಿಯ ಸ್ವಾಗತ ಹಾಗೆ ನಮಸ್ಕಾರ. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಚೇತುಗೆ ಒಂದು ಕಂಪ್ಲೇಂಟ್ ಇದೆ ಈ ಸಾಂಗ್ ಮೇಲೆ, ರಘು ಮಾಸ್ಟ್ರಿಗೆ. ನೋಡಿ ನೀವೆಲ್ಲ ನೋಡಿದ್ದೀರಿ, ಆ ಕೂತು ಅದು ಬರೀ ಪಿ ಓದ್ಕೊಂಡು ಕೂತಿದ್ದೀನಿ. ಸಾಂಗಿಗೆ ಒಂದು ಸ್ಟೆಪ್ ಕೊಡ್ಬೇಕು ತಾನೆ ನನಗೆ. ಹೀರೋನ ತುಳಿದು ಬಿಡ್ತೀನಿ ಅಂತ ಭಯ. ಏನಣ್ಣ? ನಿಜ ಸರ್, ನೋಡಿ ಎಲ್ಲೂ ಡ್ಯಾನ್ಸೇ ಮಾಡಿಸಿಲ್ಲ. ತಮಾಷೆಗೆ ಹೇಳಿದೆ. ನನ್ನನ್ನು ಸಹಿಸ್ಕೊಂಡಿದ್ದಾರೆ ಅಂದರೆ ದೇವರಣೆಗೂ ಸ್ಟೆಪ್ ಬರಲ್ಲ, ಬೆದ್ದಾಗ ಆಡ್ತಾ ಇದ್ದೆ, ತಲೆ ಕೆರ್ಕೊಂಬಿಡೋರು ಇವು ಹೆಂಗಪ್ಪ ಮಾಡಿಸೋದು ಅಂತ ಎಲ್ಲೆಲ್ಲ ಕಟ್ ಮಾಡಿ. ಅಣ್ಣ ಅಂತೂ ನಂಬರ್ 1 ಇವರು ಇಂಡಸ್ಟ್ರಿಲಿ ಡ್ಯಾನ್ಸರು. ಸೊ ಅವ್ರ ಮುಂದೆ ನಾವು ಅವ್ರ ಜೊತೆಗೆ ಅದು ಡ್ಯಾನ್ಸ್ ಸ್ಟೆಪ್ ಅಂತೂ ತುಂಬ ಕಷ್ಟ ನನಗೆ. ಹೆಂಗೆಂಗೂ ಆಡಿದ್ದೀನಿ, ಅದನ್ನು ಸಹಿಸ್ಕೊಂಡಿದ್ದೀರಿ ರಘು ಮಾಸ್ಟ್ರೆ. ಮುಂದಿನ ಸಿನಿಮಾದಲ್ಲಿ ಡ್ಯಾನ್ಸ್ ಇದ್ದರೆ ಕಟ್ ಮಾಡಿ ಆ ಥರ ಏನಾದರೂ ಅವಕಾಶ ಇದ್ದರೆ. ಸೊ ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಇಬ್ಬರು ಅಷ್ಟೇ, ವೆರಿ ಸ್ವೀಟ್ ಹಾರ್ಟ್ಸ್, ಸಿದ್ದು ಆ್ಯಂಡ್ ರವೀಕ್ಷ ಹೊಗಳ್ತಾ ಇದ್ದೀನಿ. ಇಬ್ಬರಿಗೂ ಅವ್ರ ಜೊತೆಗೆ ನಾನು ಇದ್ದೀನಿ, ನನ್ನನ್ನು ಸಹಿಸ್ಕೊಂಡಿದ್ದಾರೆ. ಅಂದರೆ ಇದು 3 ಜನ ಥ್ರೂಔಟ್ ದ ಸಿನಿಮಾ ಕ್ಯಾರಿ ಆಗಿದ್ದೀವಿ. ಒಳ್ಳೆ ಸ್ಕ್ರಿಪ್ಟ್ ಆಗಿದೆ, ಸಿನಿಮಾ ನೋಡಿದ್ದೀವಿ, ನಮಗೆ ಭರವಸೆ ಇದೆ. ಅಂದರೆ ಚೇತು ಪ್ರೊಡ್ಯೂಸರ್ನ ಉಳಿಸಿದ್ದಾರೆ ಆ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ. ಖಂಡಿತ ಇದು ಒಂದು ಭರವಸೆಯ ಒಂದು ಒಳ್ಳೆ ಹಾರರ್ ವಿತ್ ಬ್ಲಾಗರ್ ಜೊತೆಗೆ ಬಂದಿದೆ. ಈ ಸಿನಿಮಾ ನಿಮಗೆಲ್ಲ ಖುಷಿ ಕೊಡುತ್ತೆ. ಇನ್ನೇನು 1 ತಿಂಗಳಲ್ಲಿ ಇದು ತೆರೆ ಮೇಲೆ ಬರ್ತಾ ಇದೆ ಅಂತ ಅನ್ಕೋತೀನಿ. ಸೊ ನೀವೆಲ್ಲ ಬಂದಿದ್ದೀರಿ, ಇದೇ ಥರ ಸಪೋರ್ಟ್ ಮಾಡಿ, ಇನ್ನಷ್ಟು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಒಂದು ಸಿನಿಮಾಗೆ ಒಂದು ಕತೆ ಬಹಳನೇ ಮುಖ್ಯ ಆಗುತ್ತೆ, ಅದ್ರ ಜೊತೆಗೆ ನಾವು ಏನು ತಂಡ ಕಟ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಓವರಾಲ್ ಎಕ್ಸಿಕ್ಯೂಟ್ ಮಾಡೋ ರೀತಿ ಮೇಲೆ ಅದ್ರ ಮೇಲೆ ನಿಂತಿದೆ ಸಿನಿಮಾ. ಇವಾಗ ಎಷ್ಟೇ ಚೆನ್ನಾಗಿ ಕತೆ ಇದ್ದು ನಾವು ಚೆನ್ನಾಗಿ ಅದನ್ನು ಪ್ರಮೋಟ್ ಮಾಡಿದೆ, ಅದನ್ನು ಚೆನ್ನಾಗಿ ಮಾಡಿದೆ, ನಾವು ಸಿನಿಮಾ ಚೆನ್ನಾಗಿ ಆಗುತ್ತೆ ಅನ್ನೋದು ಸುಳ್ಳು. ಸೊ ಐ ಥಿಂಕ್ ಇದೊಂದು ಬೇಸಿಕಲಿ ಟೀಮ್ ವರ್ಕ್. ಒಂದು ಒಳ್ಳೆ ಕತೆ ಕೂಡ ಬಹಳ ಮುಖ್ಯ ಆಗುತ್ತೆ. ಅದು ಯಾವ ಜಾನ್ರ್ ಆದ್ರೂ ಪರವಾಗಿಲ್ಲ, ಲವ್ ಆದರೆ ಲವ್ ಅಥವಾ ಡಾರ್ಕ್ ಸಿನಿಮಾಸ್ ಆದರೆ ಡಾರ್ಕ್ ಸಿನಿಮಾಸ್. ಐ ಥಿಂಕ್ ಡಾರ್ಕ್ ಸಿನಿಮಾಸಲ್ಲಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಐ ಥಿಂಕ್ ವಿಜುವಲಿ ನೋಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸೋದಕ್ಕೆ ಸಿನಿಮಾಗ್ರಾಫರ್ ತುಂಬಾ ಕೆಲಸ ಮಾಡಬೇಕಾಗತ್ತೆ ಅದಕ್ಕೆ. ಸೊ ನಮ್ಮ ಸಿನಿಮಾದಲ್ಲೂ ಡಾರ್ಕ್ ಆದ್ರೂ ಇಟ್ಸ್ ಕೈಂಡ್ ಆಫ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್. ಇದೊಂಥರ ಮಲ್ಟಿ ಜಾನ್ರ ಇದೆ. ಇದರಲ್ಲಿ ನಿಮಗೆ ಕಾಮಿಕ್ ಬರುತ್ತೆ, ಲವ್ ಬರುತ್ತೆ, ಸಾಕಷ್ಟು ವಿಷಯಗಳು ಬರುತ್ತೆ, ಗೋಸ್ಟ್ ಹಂಟಿಂಗ್ ಬರುತ್ತೆ, ಒಂದು ಹಾರರ್ ಥಿಂಗ್ಸ್ ಬರುತ್ತೆ, ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಬರುತ್ತೆ. ಸೊ ಹಾಗಾಗಿ ಈ ಸಿನಿಮಾಗೆ ಏನೇನು ಟೋನ್ ಮೂಡ್ ಬೇಕೋ ಅದೆಲ್ಲನೂ ತಂದುಕೊಟ್ಟಿದ್ದಾರೆ. ಸೊ ನನಗೆ ಅನಿಸೋ ಪ್ರಕಾರ ಐ ಥಿಂಕ್ ಅದು ತಂಡ ಭಾಳ ಮುಖ್ಯ ಆಗುತ್ತೆ. ಆ ಟೀಮ್ ಏನು ಫಾರ್ಮ್ ಮಾಡ್ತಾರೆ, ಸಿನಿಮಾ ಹಾಗೆ ಹೊರಗೆ ಬರುತ್ತೆ. ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ಇವತ್ತು ಸಾಂಗ್ ರಿಲೀಸ್ ಆಯಿತು. ಸಾಂಗ್ ಆಲ್ರೆಡಿ ಯೂಟ್ಯೂಬಲ್ಲಿದೆ, ನೋಡಿ. ಆ ಸಾಂಗ್ನ ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅದು ಸಾಂಗು ನಮ್ಮ ಡೈರೆಕ್ಟ್ರು ಆ ಸಾಂಗು ರೆಡಿ ಮಾಡ್ಬೇಕಾದ್ರೆ ಅದು ಮೇಯ್ನು ಬ್ಲಾಗರ್ಸ್ಗೆ ಡೆಡಿಕೇಟ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಇತ್ತು. ಇನ್ನೂ ಈ ಸಾಂಗ್ನ ಬೇರೆ ಥರನೇ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ಸಮಯದ ಅಭಾವ ಇರೋದ್ರಿಂದ ಈ ಮಟ್ಟಕ್ಕೆ ಮಾಡಿದ್ದೀವಿ. ಎಲ್ಲರೂ ನೋಡಿ ಆರಿಸಿ, ನಿಮ್ಮ ಏನಿದೆ ಸಪೋರ್ಟು ನಮ್ಗೆ ಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಸೀಟೆಡ್ ಇದು ಲೈಫು ಯಾಕೋ ಖಾಲಿ ಖಾಲಿ ಸಾಂಗು ಇವತ್ತು ರಿಲೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈ ಸಾಂಗ್ ಮಾಡಬೇಕಾದ್ರೆ ಈ ಸಿನಿಮಾ ಕಂಟೆಂಟ್ ಇರೋದೇ ವ್ಲಾಗರ್ ಮೇಲೆ. ಅದನ್ನು ಕಥೆಯಾಗಿ ಕಟ್ಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿಚುವೇಶನು ವ್ಲಾಗಿಂಗ್ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಬೇಗ ಇದಾಗಲ್ಲ. ಕಮೆಂಟ್ಸ್ಗಳು ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸು, ಟ್ರೋಲ್ ಮಾಡೋರಾಗಿರ್ಬೋದು, ಅದನ್ನ ಸೀನ್ ವೈಸ್ ಆಗಿ ಹೇಳೋಕ್ಕಾಗದೇ ಇದ್ದಾಗ ಒಂದು ಸಾಂಗಲ್ಲಿ ಹೆಂಗೆ ಕತೆ ಕಟ್ಬೋದು ಅಂತ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡಿದಾಗ ಸೊ ನೀಟಾಗಿ ಡಿಸ್ಕಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಅದಕ್ಕೆ ನಾಗಾರ್ಜುನ ಶರ್ಮಾ ಅವರು ತುಂಬ ಸಾಥ್ ಕೊಟ್ಟರು. ಸೊ ಈ ಥರ ಸಾಂಗ್ ಆಗಿ ಸಿದ್ಧಾರ್ಥ್ ಬೆಳ್ಮಣ್ಣ ಅವ್ರ ಕಡೆಯಿಂದ ಆಡಿಸಿ ಸ್ವಲ್ಪ ಚೆನ್ನಾಗಾಯಿತು.
ಸ್ವಲ್ಪ ಅಲ್ಲ, ಸೂಪರಾಗಿ ಆಗಿದೆ. ಸೂಪರ್ ಆಗಿದೆ. ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ದಯವಿಟ್ಟು. ನಾನೊಂದು ಕೇಳ್ಬೇಕು ಅನ್ಕೊಂಡಿದ್ದೀನಿ, ಯಾರ ಕೇಳಿದ್ಮೇಲೆ ಕೇಳೋಣ ಅನ್ಕೊಂಡಿದ್ದೀನಿ. ಓಕೆ, ಚೇತನ್ ಅವರೇ, ಈ ಸಿನಿಮಾ ರಿಲೀಸ್ ಡೇಟ್ ಅಥವಾ ರಿಲೀಸ್ ಬಗ್ಗೆ ಏನಾದರೂ ಹೇಳೋದಿದ್ರೆ? ರಿಲೀಸು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀನಿ, ಟ್ರೈಲರ್ ಲಾಂಚ್ ಮಾಡಿಕೊಂಡು ಅವತ್ತು ಅನೌನ್ಸ್ ಮಾಡೋಣ ಅಂತ. ಸೂಪರ್. ಓಕೆ, ಮತ್ತೊಂದು ಪ್ರಶ್ನೆ, ನನ್ನ ಪ್ರಶ್ನೆ ಆಯಿತು. ಓಕೆ, ಐ ಥಿಂಕ್ ಆಲ್ರೆಡಿ ನಾವು ಸೀಟೆಡ್ ಸಿನಿಮಾ ಬಗ್ಗೆ ನಾವು ಆ್ಯಕ್ಟ್ ಮಾಡ್ಬೇಕಾದ್ರೆ ಮನಸ್ಸಿಂದನೇ ಬರ್ತಾ ಇತ್ತು ಅದು. ಇಟ್ ವಾಸ್ ಅವರ್ ಲೈನ್ಸ್ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಈ ಶೂಟ್ ಮಾಡ್ಬೇಕಾದ್ರೆ ನನಗೆ ಪ್ಲಸ್ ಪಾಯಿಂಟ್ ಅಂತ ಅನಿಸಿದ್ದು, ಒಂದು ಸಾಂಗ್ ಆಲ್ರೆಡಿ ಕಂಪೋಸ್ ಆಗಿತ್ತು ಆ್ಯಂಡ್ ನಮ್ಮ ಓವರ್ ಆಲ್ ಸಿನಿಮಾಗೆ ತುಂಬ ಆ ಥೀಮ್ ಪ್ರಕಾರವಾಗಿ ಹೋಗ್ತಾ ಇತ್ತು. ಸೊ ನಮಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ತುಂಬಾ ಅದು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇತ್ತು ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು ಶೂಟ್ ಮಾಡ್ಬೇಕಾದ್ರೆ ಐ ಥಿಂಕ್ ನಾನು ವ್ಲಾಗರ್, ಅಂದರೆ ನಾನು ಮಾಮ್ ಆಗಿದ್ದೆ, ಅವ್ರ ಮನೆ ಆಗಿದ್ರು. ಸೊ ನಾವೊಬ್ರು ಫ್ರೆಂಡ್ಸ್ ಥರನೇ ಬೈಕ್ ಓಡಿಸ್ಬೇಕಾರಲ್ಲ ಸಿದ್ದು ಮೆತ್ಕೆ ಸಿದ್ದು ಏನು ಸರ್ ಹೇಳ್ತಾರೆ, ಸರ್ ಆರಾಮಾಗಿ ಕೂತ್ಕೊಳ್ಳಿ ಸರ್ ಹೋಗೋಣ ಬರೋಣ. ಬಟ್ ಆದರೂ ಅದ್ರ ಮೇಲೆ ನಿಂತ್ಕೊಂಡೆಲ್ಲ ಆ್ಯಕ್ಟ್ ಮಾಡಿದರೆ ಸರ್ ತುಂಬ ರಿಸ್ಕಿ ಇತ್ತು. ಆ ರಿಸ್ಕಿ ಜಾಬ್ಸ್ ಎಲ್ಲ ವಿತೌಟ್ ಸ್ಟಂಟ್ ಮ್ಯಾನ್ ನಾವು ಇಂಪ್ರೂವ್ ಮಾಡಿದ್ದೀವಿ. ಸೊ ಆ ಥರದ್ದು ವಿಷಯಗಳಾಗಿರ್ಬೋದು. ಹಾಗೆ ಐ ಥಿಂಕ್ ನನ್ನ ಲೈಫ್ ಟೈಮಲ್ಲಿ ತುಂಬ ಕಾಸ್ಟ್ಯೂಮ್ ಚೇಂಜ್ ಮಾಡಿರೋ ಸಾಂಗ್ ಇದೆ. ಎಷ್ಟೊಂದು ವಿಜುವಲ್ಸ್ ಯೂಸ್ ಮಾಡಿಲ್ಲ ನಾವು. ಐ ಡೋಂಟ್ ನೋ, ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಯೂಮ್ ಚೇಂಜೇ ಮಾಡಿಲ್ಲ. ಪಟ್ ಅದು ಹಿಂಗೆ ರೋಡಲ್ಲೇ ಶರ್ಟ್ ಚೇಂಜ್ ಟಕ್ ಇಷ್ಟು ಚೇಂಜ್ ನಾನು ಎಲ್ಲೂ ಯಾವ ಸಾಂಗಲ್ಲೂ ಮಾಡಿರಲಿಲ್ಲ. ಸೊ ಇದೊಂದು ಅನುಭವ ನಾನು ಬರೋಕ್ಕಾಗಲ್ಲ ಈ ಸಾಂಗ್ ಬಗ್ಗೆ. ಬಟ್ ಪರ್ಸ್ನಲಿ ಈ ಒಂದು ಹಾಡು ನಂಗೆ ತುಂಬಾ ಇಷ್ಟ. ಅದು ಎಸ್ಪೆಷಲಿ ರವೀಶ್ ಅವ್ರು ಬರ್ತಾರಲ್ಲ ಆ ಲೈನಲ್ಲಿ, ಏನದು ಕಾಲಿಳಿತಪ್ಪ ಲೋಕ ಸ್ವಲ್ಪ ಚೂರು ಅಮರದ್ರ ಲೋಕ, ಆ ಲೈನ್ ಸಕ್ಕತ್ ಇಷ್ಟ. ನನಗೆ ಅದೇನೋ ಗೊತ್ತಿಲ್ಲ ನನಗೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಹಾಡಿದ್ದು. ಆ್ಯಂಡ್ ಈ ಟೀಮ್ಗೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂಥ ಧ್ರುವ್ ಚಂದ್ರ ಅವರು, ಸಚಿನ್ ಅವರು, ವೆಂಕಿ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ PR. ಓಕೆ, ಸೊ ಇನ್ನೊಂದು ಒಬ್ಬರ ಹತ್ರ ನಾವು ಅನುಭವ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಮ್ಮ ಸಿನಿಮಾ ತಂಡದ ಅಸೋಸಿಯೇಟ್ ಡೈರೆಕ್ಟರ್ಸ್ ಆದಂಥ ವೆಂಕಿ ಹಾಗೂ ಚಂದ್ರು ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಆಮೇಲೆ ಕೂದಲು ಮಜಾ ಏನಂದರೆ, ಇಲ್ಲಿ ಶೂಟಿಂಗ್ ಆಗ್ತಿದೆ, ನಾವು ಹುಡಿಕೊಂಡು ಇಲ್ಲಿ SP ರೋಡ್ ಹತ್ರ, ಅವಿನ್ಯೂ ರೋಡ್ ಹತ್ರ ಹೋಗಿದ್ದೀವಿ. ಒಂದೊಂದು ಫೋಟೋಗಳನ್ನೆಲ್ಲ ತೆಗೆದು ಮಾಸ್ಟರ್ಗೆ ಕಳಿಸಿದ್ರೆ, ಇದು ಚೆನ್ನಾಗಿಲ್ಲ, ಇದನ್ನು ತರಿಸೋಣ, ಇದು ಚೆನ್ನಾಗಿಲ್ಲ, ಈ ಥರ ಬೇಕು. ಶೂಟಿಂಗ್ ನಡೀತಿದೆ ಸಾಂಗು. ಆ ಟೈಮಲ್ಲೂ ನಾವೆಲ್ಲೋ ಇದ್ದೀವಿ, ಇವರೆಲ್ಲೋ ಇದ್ದಾರೆ. ಹುಡುಕಿ ತೊಗೊಬಂದ್ಬಿಟ್ಟಾದ್ಮೇಲೆ ಆ್ಯಕ್ಚುಲಿ ಇವಾಗ ನೋಡಿದ್ರೆ ಅದು ಏನೋ ಕ್ಲಿಪ್ಪಿಂಗ್ಸ್ ಬಂತು, ಇದು ವಿಗ್ಗೆಲ್ಲ ಹಾಕ್ಕೊಂಡು ಆ ಇದೆಲ್ಲನೂ ಅದು ತುಂಬ ಮಜಾ ಕೊಟ್ಟಂಥ ಸಮಯಗಳದು. ಆ ಒಂದು ಸಾಂಗ್ ಚೆನ್ನಾಗಿ ಬರಬೇಕು, ವಿಜುವಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ಈ ಥರದ್ದು ಸಣ್ಣ ಎಲಿಮೆಂಟ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಮಾಸ್ಟ್ರಿಂದ ನಾನು ಈ ವಿಷಯ ಕಲ್ತ್ಕೊಂಡೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸಿನಿಮಾನೂ ಕೂಡ ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ. ಆಮೇಲೆ ಮತ್ತೊಂದು ಏನೋ ಇಂಪಾರ್ಟೆಂಟ್ ವಿಷಯ ಏನಂದರೆ, ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಅಥವಾ ಎಲ್ಲರೂ ಸಿನಿಮಾ ತಂಡ ಅಂತ ಏನಿರುತ್ತೆ ಅದೆಲ್ಲರೂ ಸಿನಿಮಾ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಒಂದೊಳ್ಳೆ ಹಂತಕ್ಕೆ ಹೋಗಬೇಕು ಅಂತ ಆಸೆ ಪಟ್ಕೊಂಡೇ ಸಿನಿಮಾ ಮಾಡ್ತಾರೆ. ಆದರೆ ಎಷ್ಟೋ ಸಿನಿಮಾಗಳು ಏನೋ ಕಂಪ್ಲೀಟ್ ಆದ್ರೂ ರಿಲೀಸ್ ಆಗಲ್ಲ, ರಿಲೀಸ್ ಆದ್ರೂ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಮೋಷನ್ ತುಂಬ ಮುಖ್ಯ ಆಗುತ್ತೆ. ಪ್ರಮೋಷನ್ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಮಟ್ಟಕ್ಕೆ ಪ್ರಮೋಷನ್ ಮಾಡಿಕೊಟ್ರೆ ಈ ಸಿನಿಮಾ 100% ಸಕ್ಸಸ್ ಆಗುತ್ತೆ.